ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು BBA ಡಿಪಾರ್ಟ್ಮೆಂಟಲ್ ಅಕೌಂಟ್ ಪಾರ್ಟ್ 2ನ ಮಾಡ್ತಾ ಇದ್ದೀವಿ. ಪಾರ್ಟ್ 1ನಲ್ಲಿ 8 ಮಾರ್ಕ್ಸ್ ಮಾಡೆಲ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ 5 ಇಯರ್ಸ್ ಪೇಪರ್ನ 5 to 6 ಇಯರ್ಸ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ನೆಕ್ಸ್ಟ್ 14 ಮಾರ್ಕ್ಸಿಗೆ ಬನ್ನಿ. ಇಲ್ಲ ಅಂದರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ಅಂದರೆ ಏನು ಇವಾಗ 14 ಮಾರ್ಕ್ಸಲ್ಲಿ ಮಾಡ್ತಿದ್ದೀವಲ್ಲ ಅದು ಏನೂ ಸಹ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಪ್ಲೇ ಲಿಸ್ಟಲ್ಲಿ ವಿಡಿಯೋ ಇದೆ, ಫಸ್ಟ್ ಅದನ್ನು ನೋಡಿ. ಆ್ಯಂಡ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ 14 ಮಾರ್ಕ್ಸ್ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ ಮಾಡ್ತಾ ಇದ್ದೀವಿ. ಇವಾಗ ನೋಡೋಣ ಕ್ವಶನ್ಸ್ ಏನಿಗಿರುತ್ತಂತ. ಇವಾಗ ನೋಡಿ, ನಮಗೆ 8 ಮಾರ್ಕ್ಸಲ್ಲಿ ಜಸ್ಟು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ. ಬಟ್ ಇಲ್ಲೇನಂದರೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಕೇಳ್ತಾನೆ ನಿಮಗೆ 14 ಮಾರ್ಕ್ಸಿಗೆ. ಇದು ಬಂದು 2015 ಮಾಡೆಲ್ ಕ್ವಶನ್ ಪೇಪರು. ಫಸ್ಟ್ ಏನು ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್, ಪರ್ಚೇಸ್, ಸೇಲ್ಸ್, ರಿಟರ್ನ್ ಔಟ್ವರ್ಡ್ಸ್. ಅಂದರೆ ಏನು, ಪರ್ಚೇಸ್ ರಿಟರ್ನ್ ಅಂತ. ನಾವೇನಾದರೂ ಪರ್ಚೇಸ್ ಮಾಡಿರ್ತೀವಲ್ವಾ ಅದನ್ನು ರಿಟರ್ನ್ ಆಗಿದೆ ಅಂತ. ನೆಕ್ಸ್ಟ್ ಏನಿದೆ, ಸ್ಯಾಲ್ರಿ, ಜನರಲ್ ಸ್ಯಾಲ್ರಿ, ರೆಂಟ್ ಆ್ಯಂಡ್ ರೇಟ್ಸ್, ಅಡ್ವರ್ಟೈಸಿಂಗ್, ಇನ್ಶೂರೆನ್ಸ್, ಕ್ಯಾರಿಯೇಜ್ ಔಟ್ವರ್ಡ್ಸ್, ಡಿಸ್ಕೌಂಟ್ ಅಲೋಡ್, ಡಿಸ್ಕೌಂಟ್ ಅರ್ನಡ್. ಅಲೋಡ್ ಅಂತ ಏನು, ಡಿಸ್ಕೌಂಟ್ ಅಲೋಡ್ ಅಂದರೆ ನಮಗೆ ನಾವೇನೋ ಸೇಲ್ ಮಾಡಿದ್ದೀವಲ್ವ ಅದಕ್ಕೆ ಸಿಕ್ಕಿರೋದು. ಡಿಸ್ಕೌಂಟ್ ಅರ್ನಡ್ ಅಂದರೆ ನಾವು ಪರ್ಚೇಸ್ ಮಾಡುವಾಗ ನಮಗೆ ಡಿಸ್ಕೌಂಟ್ ಸಿಕ್ಕಿರೋದು. ಇದು ನಾವು ಅವ್ರು ಕೊಟ್ಟಿರೋದು, ಇದು ಅವರು ನಮಗೆ ಕೊಟ್ಟಿರೋದು. ನೆಕ್ಸ್ಟು ಅಕೌಂಟೆನ್ಸಿ ಚಾರ್ಜಸ್ಸು, ಕ್ಯಾರಿಯೇಜ್ ಇನ್ವರ್ಸು. ಇವಾಗ ನಾವು ಪ್ರೀವಿಯಸ್ಸಲ್ಲಿ ನೋಡಿದ್ವಿ ಕ್ಯಾರಿಯೇಜ್ ಇನ್ವರ್ಸ್ ನಮ್ಗೆ ಯಾವುದಕ್ಕೆ ಬರುತ್ತೆ, ಡಿಪಾರ್ಟ್ಮೆಂಟಲ್ ಅಕೌಂಟಿಗೆ ಬರುತ್ತೆ. ಅದೇನೇ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಕ್ಯಾರಿಯೇಜ್ ಔಟ್ವರ್ಡ್ಸು, ಇದು P&L ಅಕೌಂಟಿಗೆ ಬರುತ್ತೆ. ಇದೆರಡು ಕನ್ಫ್ಯೂಸ್ ಮಾಡಬೇಡಿ. ಇನ್ವರ್ಸ್ ಅಂದರೆ ಪರ್ಚೇಸಿಗೆ ಬರುತ್ತೆ. ಪರ್ಚೇಸಲ್ಲಿ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ತೊಗೋತೀವಿ. ಔಟ್ವರ್ಡ್ ಅಂದರೆ P&L ಅಕೌಂಟಲ್ಲಿ ತೊಗೋತೀವಿ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಏನು ಅಡ್ಜಸ್ಟ್ಮೆಂಟ್ ಅಂದರೆ, ಜನರಲ್ ಸ್ಯಾಲ್ರಿ ಆರ್ ಟು ಬಿ ಅಲೋಕೇಟೆಡ್ ಈಕ್ವಲಿ. ಅಂದರೆ ಇಲ್ಲಿ ನೋಡಿ, ಜನರಲ್ ಸ್ಯಾಲ್ರಿ ಏನು ಮಾಡಿದ್ದಾನೆ, 11,600 ಅಂತ ಕೊಟ್ಟಿದ್ದಾನಲ್ಲ, ಅದು ಎ ಮತ್ತು ಬಿಗೆ ಈಕ್ವಲ್ ಆಗಿ ಕೊಡಬೇಕಂತೆ. ಈಕ್ವಲಿ ಅಂದರೆ ಎಷ್ಟು ಬರುತ್ತೆ, 1:1 ಬರುತ್ತೆ. 1:1. ಎಗೆ ಎಷ್ಟು ಬರುತ್ತೆ, 1/2. ಬಿಗೆ ಎಷ್ಟು ಬರುತ್ತೆ, 1/2. 2 ಹೇಗೆ 1, ಇದು 1, 1 + 1 2. ನಿಮಗೆ ಗೊತ್ತಿರುತ್ತಲ್ವ ರೇಷಿಯೋ ಕ್ಯಾಲ್ಕುಲೇಷನು. ನೆಕ್ಸ್ಟು ಏರಿಯಾ ಆಕ್ಯುಪೈಡ್ ಈಸ್ ಇನ್ ರೇಷಿಯೋ ಆಫ್ 3:2 ಅಂತ ಇದೆ. 3:2ನಲ್ಲಿ ನಾವು ತೊಗೋಬೇಕಾಗುತ್ತೆ ಯಾವುದನ್ನ, ರೆಂಟು ಮತ್ತು ರೇಟು. ಇವಾಗ ಒಂದು ಬಾಡಿಗೆ ಯಾವುದೇ ಬೇಸಿಸ್ ಮೇಲೆ ಚಾರ್ಜ್ ಮಾಡೋದು, ಒಂದು ಲೊಕೇಶನು. ಇವಾಗ ಚಂದ್ರಾಲಯ ಹೋಟೆಲ್ ಎಷ್ಟಿರುತ್ತೆ ಬಾಡಿಗೆ, ಜಾಸ್ತಿ ಇರುತ್ತೆ. ಅದೇ ಕೋರಮಂಗಲ ಸೈಡೆಲ್ಲ ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಸೈಡೆಲ್ಲ ಏನಿರುತ್ತೆ, ಈಗ ಸುಂಕದಕಟ್ಟೆ ಸೈಡ್ ಇರ್ಬೋದು, ಇಲ್ಲ ಜಾಳಹಳ್ಳಿ ಸೈಡು, ಅಲ್ಲೆಲ್ಲ ಏನಿರುತ್ತೆ, ಕಮ್ಮಿ ಇರುತ್ತೆ. ಓಕೆನಾ. ಸೊ ರೆಂಟು ಮತ್ತು ರೇಟು ನಾವು ಯಾವಾಗಲೂ ಬಿಲ್ಡಿಂಗ್ ಆಕ್ಯುಪೈಡ್ ಅಂದರೆ ಏರಿಯಾ ಮೇಲೆ ತೊಗೊಳ್ತೀವಿ. ಓಕೆನಾ. ನೆಕ್ಸ್ಟು ಇನ್ಶೂರೆನ್ಸ್ ಪ್ರೀಮಿಯಮ್, ಅಕೌಂಟೆನ್ಸಿ ಚಾರ್ಜಸ್. ಯಾವುದ್ಯಾವುದು, ಇನ್ಶೂರೆನ್ಸು ಮತ್ತು ಅಕೌಂಟೆನ್ಸಿ ಚಾರ್ಜಸ್ ಕೆನಾಟ್ ಬಿ ಅಲೋಕೇಟೆಡ್. ಅಂದರೆ ಇದನ್ನು ಕೊಡಬೇಡಿ, ಶೇರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ನಾವೇನು ಮಾಡ್ತೀವಿ, ತೊಗೊಳ್ಳೋದೇ ಇಲ್ಲ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಎ 16,000, ಡಿಪಾರ್ಟ್ಮೆಂಟ್ ಬಿ 17,000. ಓಪನಿಂಗ್ ಸ್ಟಾಕು 44,000, 12,000 ಇದೆ. ಕ್ಲೋಸಿಂಗ್ ಸ್ಟಾಕು 16,000, 17,000 ಇದೆ. ಇವಾಗ ಮಾಡೋಣ. ತುಂಬ ಈಸಿ ಇದೆ, ತಲೆ ಕೆಡಿಸ್ಕೊಬಿಡಿ. ಆ್ಯಂಡ್ ನೀವು ನನ್ನ ಜೊತೆನೇ ಸಾಲ್ವ್ ಮಾಡಿ. ಸೊ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ. ಓಕೆನಾ. ಇವಾಗ ನೋಡಿ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಫಾರ್ಮೆಟ್ ಹೇಗಿರುತ್ತೆ, ಪರ್ಟಿಕ್ಯುಲರ್ ಎ ಬಿ ಮತ್ತು ಟೋಟಲ್ ತೊಗೊಳಂಗಿದೆ ತೊಗೊಳ್ಳಿ. ಇಲ್ಲಿ ಸ್ಪೇಸ್ ಸಾಕಾಗಲ್ಲ ಅಂತ ತೊಗೊಂಡಿಲ್ಲ ನಾನು. ಪರ್ಟಿಕ್ಯುಲರ್ ಎ ಬಿ. ಓಕೆನಾ. ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡು. ಫಸ್ಟು ಡೆಬಿಟ್ ಸೈಡ್ ನಾವು ಏನು ತೊಗೋತೀವಿ, ಓಪನಿಂಗ್ ಸ್ಟಾಕ್ ಏನಂತ ತೊಗೊಳ್ತೀವಿ, ಟು ಓಪನಿಂಗ್ ಸ್ಟಾಕ್. ಎಷ್ಟಿದೆ ಓಪನಿಂಗ್ ಸ್ಟಾಕು, ಕ್ವಶನಲ್ಲಿ ನೋಡಿ ಎಷ್ಟಿದೆ, 44,000, 12,000 ಇದೆ. ಸೊ ಎಷ್ಟು, 44,000, 12,000. ನೆಕ್ಸ್ಟು ಪರ್ಚೇಸ್ ಇದೆ. ಹಾಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ರಿಟರ್ನ್ಸ್ ಔಟ್ವರ್ಡ್ ಅಂದರೆ ಏನು, ಪರ್ಚೇಸ್ ರಿಟರ್ನು. ಪರ್ಚೇಸಲ್ಲಿ ಇವಾಗ ಹೇಗೆ ತೊಗೋತೀವಿ, ಪರ್ಚೇಸ್ ಏನಲ್ಲಿ ಎಷ್ಟಿದೆ, ಪರ್ಚೇಸು 75,100 ಎಷ್ಟಿದೆ, 75,100 ಇದೆ. ಬಿನಲ್ಲಿ ಎಷ್ಟಿದೆ, 69,800 ಇದೆ. ಇಲ್ಲಿ ನೋಡಿ, ಇಲ್ಲೇ ಇದೆ ಪರ್ಚೇಸ್ 75,100, 69,800 ಇದೆ. ಇವಾಗ ರಿಟರ್ನ್ಸ್ ಆಗಿರೋದು ಎಷ್ಟು, 1,100, 800. ಇವಾಗ ಇದನ್ನು ಲೆಸ್ ಮಾಡಬೇಕು. 1,100 ಮತ್ತು 800 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಎಗೆ 74,000 ಬರುತ್ತೆ, ಬಿಗೆ 69,000 ಬರುತ್ತೆ.
ಇಲ್ಲಿ ನೋಡಿ, ಇದು ಪರ್ಚೇಸು, ಇದು ಪರ್ಚೇಸ್ ರಿಟರ್ನ್ ಆಗಿದ್ದದನ್ನ ನಾವೇನು ಮಾಡ್ತೀವಿ, ಲೆಸ್ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 74,000, 69,000. ನೆಕ್ಸ್ಟ್ ಏನಿದೆ? ಸೇಲ್ಸ್ ಇದೆ. ಪರ್ಚೇಸು ಡೆಬಿಟ್ ಸೈಡ್ ತೊಗೊಂಡಿದ್ದೀವಿ ಅಂದಮೇಲೆ ಸೇಲ್ಸ್ ನಾವೆಲ್ಲಿ ತೊಗೋತೀವಿ? ಕ್ರೆಡಿಟ್ ಸೈಡ್. ಬೈ ಸೇಲ್ಸ್ ಎಷ್ಟಿದೆ? ಸೇಲ್ಸು 1 lakh ಡಿಪಾರ್ಟ್ಮೆಂಟ್ ಎ, 80,000 ಡಿಪಾರ್ಟ್ಮೆಂಟ್ ಬಿ. 1,80,000. ನೆಕ್ಸ್ಟ್ ಏನಿದೆ? ರಿಟರ್ನ್ ಔಟ್ವರ್ಡ್ ತೊಗೊಂಡಿದ್ದೀವಿ ಅಷ್ಟೇ. ಇನ್ನೊಂದು ಯಾವುದಿದೆ? ಕ್ಯಾರಿಯೇಜ್ ಇನ್ವರ್ಡ್ ಅಂತ ಇದೆ. ಕ್ಯಾರಿಯೇಜ್ ಇನ್ವರ್ಡು ನಾವೆಲ್ಲಿ ತೊಗೋತೀವಿ? ಡೆಬಿಟ್ ಸೈಡಲ್ಲಿ ತೊಗೋತೀವಿ. ಕ್ಯಾರಿಯೇಜ್ ಇನ್ವರ್ಡ್. ಇಲ್ಲಿ ನೋಡಿ, ಕೆಲವೊಂದ್ಸತಿ ಕ್ವಶನಲ್ಲಿ ರೇಷಿಯೋ ನಾವು ಕೊಟ್ಟಿರ್ತಾನೆ, ಕೊಟ್ಟಿಲ್ಲ ಅಂದರೆ ನಾವೇನು ಮಾಡಬೇಕು? ಪರ್ಚೇಸ್ ಮೇಲೇ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಇವಾಗ ಪರ್ಚೇಸಲ್ಲಿ ಎಷ್ಟು ಬಂದಿದೆ? 74,000, 69,000. ಇದನ್ನ 74,000 ಇಷ್ಟು 69,000 ಅಂತ ತೊಗೊಳ್ತೀವಿ. ಇವಾಗ 30 ಕ್ಯಾನ್ಸಲ್ ಆಗುತ್ತೆ. ಸೊ ರೇಷಿಯೋ ಎಷ್ಟು ಬರುತ್ತೆ? 74:69. ಇವಾಗ ಏನು ಮಾಡ್ತೀವಿ? ಕ್ಯಾರಿಯೇಜ್ ಎಷ್ಟಿದೆ? 1,430 ಇದೆ. ಈ 1,430ಲಿ ಇಬ್ಬರಿಗೂ ಕೊಡ್ತೀವಿ, ಎಗೆ ಮತ್ತು ಬಿಗೆ. 1,430, 1,430. 74 ಡಿವೈಡೆಡ್ ಬೈ 65 ಡಿವೈಡೆಡ್ ಬೈ 74 + 69 ಎಷ್ಟು ಬರುತ್ತೆ? 143 ಬರುತ್ತೆ. 143. ಇವಾಗ ಡಿಪಾರ್ಟ್ಮೆಂಟ್ ಏನಲ್ಲಿ ಎಷ್ಟು ಬರುತ್ತೆ? 1,430 ಇಂಟು 74 ಡಿವೈಡೆಡ್ ಬೈ 143 ಮಾಡಿದ್ರೆ 740 ಬರುತ್ತೆ ನಮಗೆ. ಬಿ ಡಿಪಾರ್ಟ್ಮೆಂಟ್ಗೆ 690 ಬರುತ್ತೆ. ಓಕೆನಾ? ಇವಾಗ ಏನೇನು ತೊಗೊಂಡಿದ್ದೀವಿ? ಓಪನಿಂಗ್ ಸ್ಟಾಕ್ ತೊಗೊಂಡಿದ್ದೀವಿ, ಪರ್ಚೇಸು, ಸೇಲ್ಸು, ಪರ್ಚೇಸ್ ರಿಟರ್ನು, ಕ್ಯಾರೇಜ್ ಇನ್ವರ್ಡು. ಇನ್ನೊಂದು ಯಾವ್ದು ಮಿಸ್ಸಿಂಗು? ಇಲ್ಲಿ ನೋಡಿ, ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ತೊಗೊಳ್ತೀವಿ? ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಏನಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? ಕ್ಲೋಸಿಂಗ್ ಸ್ಟಾಕು ಡಿಪಾರ್ಟ್ಮೆಂಟ್ ಎ 16,000 ಇದೆ, ಡಿಪಾರ್ಟ್ಮೆಂಟ್ ಬಿ 17,000 ಇದೆ. ಓಕೆನಾ? ಇವಾಗ ಇಷ್ಟು ಡಿಪಾರ್ಟ್ಮೆಂಟಲ್ ಅಕೌಂಟ್ ಇಲ್ಲಿ ಗಂಟ ಮಾಡಿದ್ವಿ. ಇವಾಗ ಟೋಟಲ್ ಮಾಡೋಣ, ಎಷ್ಟು ಬರುತ್ತೆ? ಎರಡು ಸೈಡು ಟೋಟಲ್ ಮಾಡಿ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. ಡಿಪಾರ್ಟ್ಮೆಂಟ್ ಎ 1,16,000, ಡಿಪಾರ್ಟ್ಮೆಂಟ್ ಬಿ 97,000. ಇವಾಗ ಎರಡು ಕಡೆನೂ ಹಾಕೊಳ್ಳಿ. ಇವಾಗ ಇದು ಮೂರನ್ನು ಆ್ಯಡ್ ಮಾಡಿ 97 ಜೊತೆ ಮೈನಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಗ್ರಾಸ್ ಪ್ರಾಫಿಟ್ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಎಷ್ಟು ಬರುತ್ತೆ? ಇದು 44 + 74 + 740 ಮೈನಸ್ 1,16,000 ಮಾಡಿದ್ರೆ ನಮಗೆ 27,260 ಎಷ್ಟು ಬರ್ತಿದೆ? ಗ್ರಾಸ್ ಪ್ರಾಫಿಟ್ ಡಿಪಾರ್ಟ್ಮೆಂಟ್ ಎಗೆ 15,310 ಡಿಪಾರ್ಟ್ಮೆಂಟ್ ಬಿಗೆ ಬರ್ತಿದೆ. ಇವಾಗ P&L ಅಕೌಂಟ್ ಹೆಂಗೆ ಮಾಡ್ತೀವಿ ನಾವು? ಇದೇನು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಇದೆಯಲ್ವಾ, ಅದನ್ನು ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ. ಏನಂತ ತೊಗೊಳ್ತೀವಿ? ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್. ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಎಷ್ಟಿದೆ? 27,260, 15,310. ಇವಾಗ ಇದನ್ನು ತೊಗೊಂಡ್ವಿ ಅಲ್ವಾ. ಇವಾಗ ನೆಕ್ಸ್ಟು ಏನೇನು ಎಕ್ಸ್ಪೆನ್ಸಸ್ ಇದೆ? ಸ್ಯಾಲ್ರಿ, ಜನರಲ್ ಸ್ಯಾಲ್ರಿ, ರೆಂಟ್ ಆ್ಯಂಡ್ ರೇಟ್ಸು, ಅಡ್ವರ್ಟೈಸಿಂಗು, ಡಿಸ್ಕೌಂಟ್ ಅಲೋಡ್, ಡಿಸ್ಕೌಂಟ್ ಅರ್ನೋಡು, ಇದನ್ನೆಲ್ಲ ಏನು ಮಾಡ್ತೀವಿ? P&L ಅಕೌಂಟಲ್ಲಿ ತೊಗೊಳ್ತೀವಿ. ಈಗ 1 by 1 ತೊಗೊಳ್ಳೋಣ. ಇವಾಗ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಇನ್ ಕೇಸ್ ಆಗಿಲ್ಲ ಅಂದರೆ 8 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಲ್ಲ, ಆಲ್ಮೋಸ್ಟ್ ಎಲ್ಲ ನಿಮಗೆ ಇದೇ ಥರ ಬರುತ್ತೆ. ಓಕೆನಾ? ತುಂಬ ಈಸಿ ಇದೆ. ಇವಾಗ P&L ಅಕೌಂಟನ್ನ ಮಾಡೋಣ. ಫಸ್ಟ್ ಏನಿದೆ? ಸ್ಯಾಲ್ರಿ ಇದೆ. ಎಷ್ಟಿದೆ ಸ್ಯಾಲ್ರಿ? 9,000 ಒಂದು, 8,500 ಒಂದು. ಕ್ವಶನಲ್ಲಿ ಏನು ಕೊಟ್ಟಿರ್ತಾನೋ ಹಾಗೆ ತೊಗೋಬೇಕು. ಸ್ಯಾಲ್ರಿ ಎಷ್ಟಿದೆ? 9,000, 8,500. ನೆಕ್ಸ್ಟು ಜನರಲ್ ಸ್ಯಾಲ್ರಿ ಏನು ಮಾಡಿದ್ದಾನೆ? ಟೋಟಲ್ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ 11,600 ಅಂತ. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೆ? ಇಲ್ಲಿ ನೋಡಿ, ಟೋಟಲ್ ಅಮೌಂಟ್ ಕೊಟ್ಟಿದ್ದೆ ನಾವು ಅವಾಗ ಇಬ್ಬರಿಗೂ ಡಿವೈಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಅವನೇ ಇಬ್ಬರಿಗೂ ಡಿವೈಡ್ ಮಾಡಿದ್ದೆ ನಾವು ಹಂಗೆ ತೊಗೋಬೇಕು. ಇಲ್ಲಿ ನೋಡಿ, ಸ್ಯಾಲ್ರಿಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇತ್ತಾ? ಏನೂ ಇಲ್ಲ, ನಾವೇ ತೊಗೊಂಡ್ವಿ ಅಲ್ವಾ, ಅದೇ ಥರ. ನೆಕ್ಸ್ಟು ಜನರಲ್ ಸ್ಯಾಲ್ರಿ. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೆ? ಜನರಲ್ ಸ್ಯಾಲ್ರೀಸ್
ಟು ಬಿ ಅಲೋಕೇಟೆಡ್ ಈಕ್ವಲಿ 1:1 ಅಂತ ಕೊಟ್ಟಿದ್ದಾನೆ. 1:1. ಜನರಲ್ ಸ್ಯಾಲ್ರಿ ಅದೆಷ್ಟು 11,600 ಇದೆ. 11,600 ಇಂಟು 1/2. ಇದು ಎ, ಇದು ಬಿ. 11,600 ಇಂಟು 1/2 ಎಷ್ಟು ಬರುತ್ತೆ ನೋಡಿ? 5,800. 5,800 ಅರ್ಥ ಆಗ್ತಿದೆ ಅಲ್ವಾ? 5,800 ಬರುತ್ತೆ. ಇವಾಗ ನೆಕ್ಸ್ಟು ಏನು ಜನರಲ್ ಸ್ಯಾಲ್ರಿ ತೊಗೊಂಡ್ವಲ್ಲ, ರೆಂಟ್ ಆ್ಯಂಡ್ ರೇಟ್ಸ್ ಏನು ಮಾಡಿದ್ದಾನೆ? ಡೈರೆಕ್ಟಾಗಿ 6,000 ಕೊಟ್ಬಿಟ್ಟಿದ್ದಾನೆ. ರೆಂಟ್ ಆ್ಯಂಡ್ ರೇಟ್ಸ್. ಇವಾಗ ಅದೇನು ಕೊಟ್ಟಿದ್ದಾನೆ? ದ ಏರಿಯಾ ಆಕ್ಯುಪೈಡ್ ಇನ್ ರೇಷಿಯೋ ಆಫ್ 3:2. ಅಂದರೆ ರೆಂಟು ಮತ್ತು ರೇಟು ಯಾವುದು ಬೇಸಿಸ್ ಮೇಲೆ ಹೋಗುತ್ತೆ? ಅಲ್ಲಿ ಲೊಕೇಶನ್ ಮೇಲೆ ಹೋಗುತ್ತಲ್ವ. ಸೊ 3:2 ಎಷ್ಟಿದೆ ಇಲ್ಲಿ? 6,000 ಇದೆ. ಎ ಈಸ್ ಈಕ್ವಲ್ ಟು 6,000 ಇಂಟು 3/5. ಬಿ ಈಸ್ ಈಕ್ವಲ್ ಟು 6,000 ಇಂಟು 2/5. ಇವಾಗ ಎಷ್ಟು ಬರುತ್ತೆ ಇದು? 3,600, 2,400. ಡಿಪಾರ್ಟ್ಮೆಂಟ್ ಎ ಎಷ್ಟು ಬರುತ್ತೆ? ಡಿಪಾರ್ಟ್ಮೆಂಟ್ ಬಿ ಎಷ್ಟು ಬರುತ್ತೆ? ಓಕೆನಾ? ನೆಕ್ಸ್ಟ್ ಏನಿದೆ? ಅಡ್ವರ್ಟೈಸ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ? 8,100 ಕೊಟ್ಟಿದ್ದಾನೆ. ಇವಾಗ ನಾವು ಅಡ್ವರ್ಟೈಸ್ಮೆಂಟ್ ಯಾವಾಗ ಮಾಡ್ತೀವಿ? ನಾವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ನಮಗೆ ನಾವೇ ಅಡ್ವರ್ಟೈಸ್ಮೆಂಟ್ ಮಾಡ್ಕೋತೀವ? ಇಲ್ಲ, ಸೇಲ್ ಮಾಡುವಾಗ ಅಡ್ವರ್ಟೈಸ್ ಮಾಡ್ಕೋತೀವಿ. ಇಲ್ಲೇನು ಮಾಡಿದ್ದಾನೆ? ಟೋಟಲ್ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ ನೋಡಿ. 8,100 ಅಂತ ಟೋಟಲ್ ಅಮೌಂಟ್ ಕೊಟ್ಟಿದ್ದಾನೆ. ನಾವು ರೇಷಿಯೋನಲ್ಲಿ ಇವಾಗ ಡಿವೈಡ್ ಮಾಡ್ಕೋಬೇಕು. ಅದು ಯಾವುದ್ರ ಮೇಲೆ ತೊಗೋತೀವಿ ಗೊತ್ತಾ? ನಾವು ಸೇಲ್ ಎಷ್ಟು ಮಾಡಿದ್ದೀವೋ ಅದ್ರ ಮೇಲೆ ತೊಗೊಳ್ತೀವಿ. ಇವಾಗ ಎಷ್ಟಿದೆ? 1 lakh ಇಂಟು 10 lakh. 1 2 3 4 1 lakh ಇಷ್ಟು 8 lakh. ಇದನ್ನು ಇವಾಗ ಝೀರೋಸ್ನ ಕ್ಯಾನ್ಸಲ್ ಮಾಡಿ. 4040 ಕ್ಯಾನ್ಸಲ್ಸ್. 2 4s 2 5s. ರೇಷಿಯೋ ಎಷ್ಟು ಬರುತ್ತೆ? 5:4 ಬರುತ್ತೆ. ಅಡ್ವರ್ಟೈಸ್ಮೆಂಟು ನಾವು ಅಡ್ವರ್ಟೈಸ್ಮೆಂಟ್ ಯಾವಾಗ ಕೊಡ್ತೀವಿ ಹೇಳಿ? ನಾವೇನಾದರೂ ಸೇಲ್ ಮಾಡುವಾಗಲ್ವಾ? ಪರ್ಚೇಸ್ ಮಾಡುವಾಗ ನಮಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀವ? ಇಲ್ಲ. ಸೊ ಎಷ್ಟು ಬರುತ್ತೆ? 5:4 ಬರುತ್ತೆ. ಇವಾಗ ಅಡ್ವರ್ಟೈಸ್ಮೆಂಟ್ ಎಷ್ಟಿದೆ? 8,100 ಇಂಟು 5/9. ಬಿ 8,100 ಇಂಟು 4/9 ಎಷ್ಟು ಬರುತ್ತೆ? ಇದನ್ನು ಮಾಡಿದ್ರೆ 4,500 ಡಿಪಾರ್ಟ್ಮೆಂಟ್ ಎ, 3,600 ಡಿಪಾರ್ಟ್ಮೆಂಟ್ ಬಿ ಬರುತ್ತೆ. ಇನ್ಶೂರೆನ್ಸು ತೊಗೊಳಂಗಿಲ್ಲ. ಕ್ಯಾರಿಯೇಜ್ ಔಟ್ವರ್ಡ್ನ ತೊಗೊಳ್ತೀವಿ ನಾವು. ಇನ್ವರ್ಡ್ ಅದ ಎಲ್ಲಿ ತೊಗೋತೀವಿ? ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ತೊಗೋತೀವಿ. ಔಟ್ವರ್ಡ್ ಅಂತ ಎಲ್ಲಿ ತೊಗೋತೀವಿ? P&L ಅಕೌಂಟಲ್ಲಿ ತೊಗೋತೀವಿ. ಎಷ್ಟಿದೆ ಕ್ಯಾರಿಯೇಜ್ ಔಟ್ವರ್ಡ್? 5,400 ಇದೆ. ಇವಾಗ ಕ್ಯಾರಿಯೇಜ್ ಇನ್ವರ್ಡ್ ಅಂದರೆ ಅದೇನಾಗುತ್ತೆ? ಪರ್ಚೇಸ್ಗಾಗುತ್ತೆ. ಕ್ಯಾರಿಯೇಜ್ ಔಟ್ವರ್ಡ್ ಅಂದರೆ ಏನಾಗುತ್ತೆ? ಸೇಲ್ಸ್ ಮೇಲೆ ಆಗುತ್ತೆ. ಸೊ ರೇಷಿಯೋ ಎಷ್ಟು ತೊಗೋತೀವಿ? 5:4 ತೊಗೋತೀವಿ. 5:4 ತೊಗೊಂಡ್ರೆ ಇವಾಗ ಎಷ್ಟಿದೆ ಕ್ಯಾರಿಯೇಜ್ ಔಟ್ವರ್ಡು? 5,400. 5,400 ಇಂಟು 5/9. ಇದು ಡಿಪಾರ್ಟ್ಮೆಂಟ್ ಎಗೆ. ಬಿಗೆ 5,400 ಇಂಟು 4/9. ಸ್ಪೇಸ್ ಸ್ವಲ್ಪ ಕಮ್ಮಿ, ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ. ಸೊ ಹೀಗೆ ಬರ್ಕೋತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಕು. ಇಲ್ಲಿ ನೋಡಿ, ಕ್ಯಾರಿಯೇಜ್ ಔಟ್ವರ್ಡು 5,400 ಇದೆ ಅಲ್ವಾ? 5,400 ಕ್ವಶನಲ್ಲಿ ಕೊಟ್ಟಿದ್ದು. ಇದು 5:4 ಹೆಂಗೆ ಗೊತ್ತಾಯ್ತಲ್ಲ? ಇನ್ವರ್ಡ್ ಅಂದರೆ ಪರ್ಚೇಸು, ಔಟ್ವರ್ಡ್ ಅಂದರೆ ಸೇಲ್ಸು. ಇನ್ವರ್ಡ್ ಒಳಗಡೆ ತೊಗೋತಾ ಇದ್ದೀವಿ, ಔಟ್ವರ್ಡ್ ಅಂದರೆ ಹೊರಗಡೆ ಹಾಕ್ತಾ ಇದ್ದೀವಿ ಅಂತ. ಇವಾಗ ಕ್ಯಾರಿಯೇಜ್ ಔಟ್ವರ್ಡ್ ಎಷ್ಟು ಬರುತ್ತೆ? 3,000 ಮತ್ತು 2,400. ಇನ್ನು ನೆಕ್ಸ್ಟ್ ಯಾವುದು ಮಿಕ್ಕಿದೆ? ಕ್ಯಾರಿಯೇಜ್ ಆಯಿತು. ಡಿಸ್ಕೌಂಟ್ ಅಲೋಡ್. ಡಿಸ್ಕೌಂಟ್ ಅಲೋಡ್ ಅಂತ ಏನು? ನಾವು ಅವ್ರಿಗೆ ಕೊಡ್ತಾ ಇರೋದು. ಡಿಸ್ಕೌಂಟನ್ನ ನಾವು ಅವ್ರಿಗೆ ಕೊಡ್ತಾ ಇರೋದು. ನಾವು ಅವ್ರಿಗೆ ಯಾವಾಗ ಕೊಡ್ತೀವಿ? ಡಿಸ್ಕೌಂಟ್ ಅಲೋಡ್. ನಾವೇನಾದರೂ ಸೇಲ್ ಮಾಡಿದಾಗ ತಾನೇ ಕೊಡೋದು. ಸೊ ಇದಕ್ಕೂ ಏನು ರೇಷಿಯೋ ಬರುತ್ತೆ? 5:4 ಬರುತ್ತೆ. ಎಷ್ಟಿದೆ ಡಿಸ್ಕೌಂಟ್ ಅಲೋಡ್? 1,800 ಇದೆ. ಡಿಪಾರ್ಟ್ಮೆಂಟ್ ಎ ಇಸ್ ಈಕ್ವಲ್ ಟು 1,800 ಇಂಟು 5/9. ಡಿಪಾರ್ಟ್ಮೆಂಟ್ ಬಿ ಇಸ್ ಈಕ್ವಲ್ ಟು 1,800 ಇಂಟು 4/9. ಎಷ್ಟು ಬರುತ್ತೆ? ಡಿಪಾರ್ಟ್ಮೆಂಟ್ ಎ 1,000 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿ 800 ಬರುತ್ತೆ. ಅಲ್ಲಿ ನೋಡಿ, ಡಿಸ್ಕೌಂಟ್ ಅಲೋಡ್. ನಾವು ಅವ್ರಿಗೆ ಅಲೋ ಮಾಡ್ತಾ ಇದ್ದೀವಿ. ಯಾವಾಗ ಅಲೋ ಮಾಡೋದು? ನಾವು ಏನಾದರೂ ಸೇಲ್ ಮಾಡಿದಾಗೆ ತಾನೇ ನಾವು ಅಲೋ ಮಾಡೋದು. ಇವಾಗ ಡಿಸ್ಕೌಂಟ್ ಅಲೋಡ್ ಆಯಿತು. ಡಿಸ್ಕೌಂಟ್ ಅರ್ನಡ್. ನಮ್ಗೆ ಯಾವಾಗ ಡಿಸ್ಕೌಂಟ್ ಸಿಗುತ್ತೆ? ನಾವೇನಾದರೂ ಪರ್ಚೇಸ್ ಮಾಡಿದಾಗ ಡಿಸ್ಕೌಂಟ್ ಸಿಗುತ್ತೆ.
ಸೊ ಅದೆಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಡಿಸ್ಕೌಂಟ್ ರಿಸೀವ್ಡ್ ಪರ್ಚೇಸ್ ಮಾಡಿದಾಗ ಬರೋದು. ಇಲ್ಲೇನು ಮಾಡಿದ್ದಾನೆ, ಡಿಸ್ಕೌಂಟ್ ರಿಸೀವ್ಡ್ಗೆ 1430 ಇದೆ. ಇದನ್ನು ರೇಷಿಯೋ ನಾವು ಯಾವ್ದು ತೊಗೋಬೇಕಾಗುತ್ತೆ, ಪರ್ಚೇಸ್ ರೇಷಿಯೋ ಮೇಲೆ ತೊಗೋಬೇಕಾಗುತ್ತೆ. 74/143 ಡಿಪಾರ್ಟ್ಮೆಂಟ್ ಎ, ಬಿ 69/143. ಇಲ್ಲಿ ನೋಡಿ, ಇಲ್ಲಿ ತೊಗೊಂಡಿದ್ದೀವಲ್ವ ನಾವು, ಅದೇ ಬೇಸಿಸ್ ಮೇಲೆ ಇಲ್ಲಿ ತೊಗೋತೀವಿ. ಎಷ್ಟು ಬರುತ್ತೆ, ಡಿಪಾರ್ಟ್ಮೆಂಟ್ ಎಗೆ 740 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 690 ಬರುತ್ತೆ. ಇವಾಗ ಡಿಸ್ಕೌಂಟ್ ಅಲೋಡು ತೊಗೊಂಡ್ವಿ, ಅದನ್ನು ತೊಗೊಂಡ್ವಿ. ಅಕೌಂಟೆನ್ಸಿ ಚಾರ್ಜಸ್ಸು ತೊಗೊಳ್ಳೋ ಹಾಗಿಲ್ಲ ಅಂತ ಅವೇ ಕೊಟ್ಟಿದ್ದಾರೆ, ನಾಟ್ ಅಲೋಕೇಟೆಡ್ ಅಂತ. ಕ್ಯಾರೇಜ್ ಇನ್ವರ್ಡು ತೊಗೊಂಡ್ವಿ. ಇವಾಗ 2 ಸೈಡನ್ನು ಟೋಟಲ್ ಮಾಡಿ ನೀವು. ಬೈ ಪಿ ಆ್ಯಂಡ್ ಎಲ್ ಇಷ್ಟು ಮಾತ್ರ ಮಾಡಬೇಕು. ಆಮೇಲೆ ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ ಆಲ್ರೆಡಿ ಮಾಡಿದ್ದೀವಲ್ವ, ಅದನ್ನು ನಾವು ತೊಗೊಳ್ಳೋ ಹಾಗಿಲ್ಲ. ಬೈ ಇಷ್ಟನ್ನ ಮಾತ್ರ ಮಾಡಿ. ಯಾವ ಸೈಡ್ ಜಾಸ್ತಿ ಬರುತ್ತೆ, ಇದು 28,000 ಜಾಸ್ತಿ ಇದೆ, ಡೆಬಿಟ್ ಸೈಡ್ ಕಮ್ಮಿ ಇದೆ. ಸೊ ನಾವೇನಂತ ತಗೋತೀವಿ, ಕಮ್ಮಿ ಇದೆ ಟು ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಇವಾಗ ಇದಿಷ್ಟು ಆ್ಯಡ್ ಮಾಡಿ 28 ಜೊತೆ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 1100 ಬರುತ್ತೆ. ಆ್ಯಂಡ್ ಈ ಸೈಡ್ ಜಾಸ್ತಿ ಬರುತ್ತೆ, ಕ್ರೆಡಿಟ್ ಸೈಡ್ಗಿಂತ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಎಷ್ಟು ಜಾಸ್ತಿ ಬರ್ತಾ ಇದೆ, 23,500. ಯಾವ ಸೈಡ್ ಜಾಸ್ತಿ ಇದೆಯೋ ಆ ಅಮೌಂಟನ್ನ 2 ಸೈಡು ಹಾಕೋಬಿಡ್ಬೇಕು. ಇಲ್ಲೇನಾಯಿತು, ನೆಟ್ ಪ್ರಾಫಿಟ್ ಆಯಿತು. ಬಟ್ ಇಲ್ಲೇನಾಗುತ್ತೆ, 15,310 ಪ್ಲಸ್ 690ನ ಇದ್ರ ಜೊತೆ ಮೈನಸ್ ಮಾಡಿದ್ರೆ ನಮಗೆ ನೆಟ್ ಲಾಸ್ ಆಗುತ್ತೆ. ನೆಟ್ ಲಾಸ್ ಬ್ರಾಟ್ ಡೌನ್. ಎಷ್ಟು ಲಾಸ್ ಆಗಿದೆ, 7,500 ಲಾಸ್ ಆಗಿದೆ. ಬೇಕಂದ್ರೆ ನೋಡಿ ನೀವು. ಇವಾಗ ಇದನ್ನ ನೋಡೋಣ, 27,260 ಪ್ಲಸ್ 740 ಮಾಡಿದ್ರೆ ನಮಗೆ 28,000 ಬರುತ್ತೆ. ಇವಾಗ ಇದಿಷ್ಟು ಆ್ಯಡ್ ಮಾಡೋಣ, 9,000 ಪ್ಲಸ್ 5,800 3,600 4,500 3,000 ಪ್ಲಸ್ 1,000 ಮಾಡಿದ್ರೆ ನಮಗೆ 26,900 ಬರುತ್ತೆ. ಇವಾಗ 26,900ನ 28,000 ಜೊತೆ ಲೆಸ್ ಮಾಡಿದ್ರೆ ನಮಗೆ 11,100 ಪ್ರಾಫಿಟ್ ಆಗಿದೆ. ಅದೇ ನಮಗೆ ಇಲ್ಲಿ ಬಂದು ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ. ಸೊ ಈ ಕಡೆ ಬಂದ ಏನಾಗುತ್ತೆ, ಲಾಸ್ ಆಗುತ್ತೆ. ಡೆಬಿಟ್ ಸೈಡ್ ಬಂದ ಪ್ರಾಫಿಟು, ಕ್ರೆಡಿಟ್ ಸೈಡ್ ಬಂದ ಲಾಸು. ಇವಾಗ ಡಿಪಾರ್ಟ್ಮೆಂಟ್ ಎನಲ್ಲಿ ಪ್ರಾಫಿಟ್ ಆಗ್ತಾ ಇದೆ, ಅದೇ ಡಿಪಾರ್ಟ್ಮೆಂಟ್ ಬಿನಲ್ಲಿ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ ನಿಮಗೆ? ಸ್ಕ್ರೀನ್ಶಾಟ್ ತೊಗೊಳಂಗಿದೆ ತೊಗೊಳ್ಳಿ. ಇವಾಗ ನೆಕ್ಸ್ಟ್ ಪೇಪರ್ನ ಸಾಲ್ವ್ ಮಾಡೋಣ. ಇವಾಗ 2016 ಮಾಡೆಲ್ ಕ್ವಶನ್ ಪೇಪರ್ನ ನೋಡೋಣ. ಏನಿದೆ, ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಬುಕ್ಸ್ ಆಫ್ ರಾಮಾ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಪ್ರಿಪೇರ್ ದ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್. ಓಕೆ, ಇವಾಗ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಏನಿದೆ, ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎ 1 2 ಪರ್ಚೇಸ್ ಆ್ಯಂಡ್ ಸೇಲ್ಸು. ಇದು ಪರ್ಚೇಸು, ಇದು ಸೇಲ್ಸು. ಓಕೆನಾ, ಪರ್ಚೇಸು ಸೇಲ್ಸು ಗೊತ್ತಲ್ಲ ನಿಮಗೆ. ನೆಕ್ಸ್ಟು ಕ್ಯಾರೇಜ್ ಇನ್ವರ್ಸ್ ಎಷ್ಟು ಕೊಟ್ಟಿದ್ದಾನೆ, ಡಿಪಾರ್ಟ್ಮೆಂಟ್ 1 4,000, ಡಿಪಾರ್ಟ್ಮೆಂಟ್ 2 2,000. ಇನ್ ಕೇಸ್ ನಮಗೆ ಪ್ರೀವಿಯಸ್ ಪ್ರಾಬ್ಲಮಲ್ಲೆಲ್ಲ ಏನು ಮಾಡ್ತಿದ್ದ, ಕೊಡ್ತಾನೆ ಇರ್ತಿದ್ದಿಲ್ಲ. ಅವಾಗ ಏನು ಮಾಡ್ತಿದ್ವಿ, ಪರ್ಚೇಸನ್ನ ರೇಷಿಯೋ ಫಾರ್ಮೇಟಲ್ಲಿ ತೊಗೊಂಡು ಆಮೇಲೆ ನಾವು ತೊಗೋತಾ ಇದ್ವಲ್ಲ. ಬಟ್ ಇಲ್ಲಿ ನೋಡಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಮಿಷಿನರೀಸ್ ಕೊಟ್ಟಿದ್ದಾನೆ, ಸ್ಯಾಲ್ರಿ, ರೆಂಟು, ರಿಪೇರ್ ಟು ಮಿಷಿನರಿ, ಡೆಟಾರ್ಸ್ ಆ್ಯಂಡ್ ಕ್ರೆಡಿಟರ್ಸು, ಕ್ಯಾಪಿಟಲು, ಕ್ಯಾಶ್ ಇನ್ ಹ್ಯಾಂಡು, ಬಿಲ್ಸ್ ರಿಸೀವಬಲ್, ಡ್ರಾಯಿಂಗು, ಬಿಲ್ಡಿಂಗು. ಇಲ್ಲಿ ನೋಡಿ, ನಾವು ಇವಾಗ ಟ್ರೇಡಿಂಗ್ ಅಕೌಂಟ್, ಡಿಪಾರ್ಟ್ಮೆಂಟಲ್ ಅಕೌಂಟು ಮತ್ತು P&L ಅಕೌಂಟಲ್ಲಿ ಎಷ್ಟು ಐಟಮ್ಸ್ ತೊಗೋಬೇಕು ಅಷ್ಟು ಐಟಮ್ಸ್ ಮಾತ್ರ ಇಲ್ಲಿ ತೊಗೋಬೇಕು. ಓಕೆನಾ. ಇವಾಗ ಓಪನಿಂಗ್ ಸ್ಟಾಕ್ ತೊಗೋತೀವ, ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ತೊಗೋತೀವಿ. ಪರ್ಚೇಸಸ್ ಎಲ್ಲಿ ತೊಗೋತೀವಿ, ಡಿಪಾರ್ಟ್ಮೆಂಟಲ್ ಅಕೌಂಟು. ಕ್ಯಾರೇಜು ಡಿಪಾರ್ಟ್ಮೆಂಟಲ್ ಅಕೌಂಟು. ಮಿಷಿನರೀಸ್ನ ಎಲ್ಲಿ ತೊಗೊಳ್ತೀವಿ ನಾವು, ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ಬರುತ್ತಾ ಮಿಷಿನರೀಸು? ಬರುತ್ತಾ? ಇಲ್ಲ, ಬರೋದಿಲ್ಲ. ಎಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. P&L ಅಕೌಂಟ್, ಇದು ಸ್ಯಾಲ್ರಿ ಅಕೌಂಟ್ ಬರುತ್ತೆ, ರೆಂಟ್ ಅಕೌಂಟು. ರಿಪೇರ್ಸ್ ಟು ಮಿಷಿನರಿ ಅಂತ ಇದೆ. ಓಕೆನಾ. ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸು ಬ್ಯಾಲೆನ್ಸ್ ಶೀಟು. ಕ್ಯಾಪಿಟಲ್ ಯಾವ್ದಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಬಿಲ್ಸ್ ರಿಸೀವಬಲ್ಲು, ಬಿಲ್ಸ್ ಪೇಯಬಲು ಎಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಬಿಲ್ಸ್ ಪೇಯಬಲ್ ಏನಾಗುತ್ತೆ, ಲಯಾಬಿಲಿಟೀಸ್ ಆಗುತ್ತೆ. ಬಿಲ್ಸ್ ರಿಸೀವಬಲ್ಲು ಅಸೆಟ್ ಆಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬಿಲ್ಸ್ ರಿಸೀವಬಲ್ ಬರುತ್ತೆ, ಬಿಲ್ಸ್ ಪೇಯಬಲ್ಲು ಲಯಾಬಿಲಿಟಿ ಸೈಡಲ್ಲಿ ಬರುತ್ತೆ.
ಬಿಲ್ಡಿಂಗ್ ಎಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ, ಅಸೆಟ್ ಸೈಡಲ್ಲಿ ಬರುತ್ತೆ. ಓಕೆನಾ. ಇಲ್ಲಿ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಸ್ಟಾಕ್ ಇಲ್ಲಿ ಕೊಟ್ಟಿದ್ದಲ್ವಾ, ಕ್ಲೋಸಿಂಗ್ ಸ್ಟಾಕ್ ಎಲ್ಲಿದೆ ಇಲ್ಲಿ ಕೊಟ್ಟಿದ್ದಾನೆ. ಓಕೆನಾ. ಸ್ಯಾಲ್ರಿ ಟು ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ 7:3 ಅಂತ ಕೊಟ್ಟಿದ್ದಾನೆ. ಸ್ಯಾಲ್ರಿನ ಏನು ಮಾಡಬೇಕಂತೆ, 60,000ನ 7:3 ಫಾರ್ಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ. ಓಕೆನಾ. ನೆಕ್ಸ್ಟು ಏನಿದೆ, ದ ವ್ಯಾಲ್ಯೂ ಆಫ್ ಮಿಷಿನರಿ ಆಫ್ ಡಿಪಾರ್ಟ್ಮೆಂಟ್ 1 is 20,000, ಡಿಪಾರ್ಟ್ಮೆಂಟ್ 2 16,000 ಅಂತೆ. ನೆಕ್ಸ್ಟು ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ, 10% ಡಿಪ್ರಿಸಿಯೇಷನ್ನು ಮಿಷಿನರಿಗೆ, ಬಿಲ್ಡಿಂಗಿಗೆ 5% ಮಾಡಬೇಕಂತೆ. ನೆಕ್ಸ್ಟು ಏರಿಯಾ ಆಫ್ ಬಿಲ್ಡಿಂಗ್ ಈಸ್ ಆಕ್ಯುಪೈಡ್ ಫಾರ್ ಡಿಪಾರ್ಟ್ಮೆಂಟ್ ಎ 3:5, ಡಿಪಾರ್ಟ್ಮೆಂಟ್ ಬಿಗೆ ಡಿಪಾರ್ಟ್ಮೆಂಟ್ ಎ 1ಗೆ ಎಷ್ಟು 3:5, ಡಿಪಾರ್ಟ್ಮೆಂಟ್ 2ಗೆ 2:5 ತಗೋಬೇಕು. ಇವಾಗ ಫಸ್ಟು ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ ಮಾಡಬೇಕು, ಆಮೇಲೆ P&L ಅಕೌಂಟು, ಆಮೇಲೆ ಬ್ಯಾಲೆನ್ಸ್ ಶೀಟು. ಇದು ಪಕ್ಕಾ 14 ಮಾರ್ಕ್ಸ್ ಕ್ವಶನು. ಒಂದು 2-3 ಪ್ರಾಬ್ಲಮ್ಸ್ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿ ಇದೆ, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಜಸ್ಟ್ ನೀವು ಬಹೆಟ್ ಮಾಡ್ಕೊಂಡು ಓದು ಅಷ್ಟೇ. ನಿಮ್ಗೊಂದು 12 ಮಾರ್ಕ್ಸ್ ಅದು ಆರಾಮಾಗಿ ಸ್ಕೋರ್ ಮಾಡ್ಬೋದು ನೀವು. ಆ್ಯಂಡ್ ಏನು ಗೊತ್ತಾ, ಕೆಲವೊಂದು ಸತಿ ನಿಮ್ಗೆ ಏನಾದರೂ ಕ್ವಶನ್ ಗೊತ್ತಾಗಿಲ್ಲ ಅಂತ ಅಂದರೆ ಬಿಟ್ಟು ಬರೋದಕ್ಕಂತೂ ಹೋಗಬೇಡಿ. ಓಕೆನಾ. ಅಲ್ಲೇನಿದೆಯೋ ಐಟಮ್ಸು ನಿಮಗೆ ಪ್ರೊಸೀಜರು ಅಡ್ಜಸ್ಟ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ಅದು ಏನಿದೆಯೋ ಕ್ವಶನಲ್ಲಿ ಇರೋದನ್ನ ಆ ಕಡೆ ಈ ಕಡೆ ಬರೆದುಬಿಟ್ಟು ಬನ್ನಿ, ಒಂದು 5 ಮಾರ್ಕ್ಸ್ ಅದು ಬರುತ್ತೆ. ಬಟ್ ಬ್ಲ್ಯಾಂಕ್ ಆಗಂತೂ ಬರಬೇಡಿ. ಓಕೆನಾ. ಇವಾಗ 1 by 1 ಮಾಡೋಣ. ಇವಾಗ ಡಿಪಾರ್ಟ್ಮೆಂಟಲ್ ಅಕೌಂಟ್ ಮಾಡ್ಬೇಕು ನಾವು. ಇವಾಗ ಇಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ನ ಮಾಡೋಣ. ಇವಾಗ ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ಫಸ್ಟು ಡೆಬಿಟ್ ಸೈಡ್ ನಾವು ಯಾವ್ದು ತೊಗೋಬೇಕು, ಇದು ಡೆಬಿಟು ಇದು ಕ್ರೆಡಿಟು. ಡೆಬಿಟ್ ಸೈಡ್ ಯಾವ್ದು ತೊಗೋಬೇಕು, ಓಪನಿಂಗ್ ಸ್ಟಾಕ್ ಚಿಕ್ಕದಾಗಿ ಬರೀತಾ ಇದ್ದೀನಿ, ಯಾಕಂದರೆ ಸ್ಪೇಸ್ ಸಾಕಾಗಬೇಕು. ಇನ್ ಕೇಸ್ 2 pages ಆಗೋಗ್ಬಿಟ್ರೆ ನಿಮಗೆ ನಾವು ಎಲ್ಲಿಂದ ಏನೇನು ಅಮೌಂಟ್ ತೊಗೊಂಡ್ವಿ ಅಂತ ಅಷ್ಟಾಗಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಇದು ಡಿಪಾರ್ಟ್ಮೆಂಟ್ 1, ಡಿಪಾರ್ಟ್ಮೆಂಟ್ 2. ಓಕೆನಾ. ಓಪನಿಂಗ್ ಸ್ಟಾಕ್ ಎಷ್ಟಿದೆ, ಡಿಪಾರ್ಟ್ಮೆಂಟ್ 1 1,20,000 ಇದೆ, ಡಿಪಾರ್ಟ್ಮೆಂಟ್ 2 ಎಷ್ಟಿದೆ 90,000 ಇದೆ. ನೆಕ್ಸ್ಟ್ ಏನಿದೆ, ಪರ್ಚೇಸ್ ಮತ್ತು ಸೇಲ್ಸ್ ಇದೆ. ಪರ್ಚೇಸ್ ಎಷ್ಟಿದೆ ಡಿಪಾರ್ಟ್ಮೆಂಟ್ ಏದು, ಪರ್ಚೇಸ್ ಎಷ್ಟಿದೆ, ಡಿಪಾರ್ಟ್ಮೆಂಟ್ 1 1,60,000 ಇದೆ, 1,60,000. ಡಿಪಾರ್ಟ್ಮೆಂಟ್ ಬಿ 1,40,000 ಇದೆ. ನೆಕ್ಸ್ಟು ಸೇಲ್ಸ್ ಎಲ್ಲಿ ತೊಗೋತೀವಿ ನಾವು, ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ. ಎಷ್ಟಿದೆ ಸೇಲ್ಸು, 3 lakh 2 lakh 3 lakh 2 lakh 3 lakh 2 lakh ಇದೆ. ನೆಕ್ಸ್ಟ್ ಏನಿದೆ, ಕ್ಯಾರಿಯೇಜ್ ಇನ್ವರ್ಡ್ ಎಲ್ಲಿ ತೊಗೋತೀವಿ, ಡೆಬಿಟ್ ಸೈಡ್ ತೊಗೋತೀವಿ. ಕ್ಯಾರಿಯೇಜ್ ಇನ್ವರ್ಡ್ ಎಷ್ಟಿದೆ, 4,000 ಇದೆ, ಆ್ಯಂಡ್ ಸೆಕೆಂಡ್ದು 2,000 ಇದೆ. ನಾವು ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ಏನು ತೊಗೋತೀವಿ, ಓಪನಿಂಗು, ಕ್ಲೋಸಿಂಗು, ಪರ್ಚೇಸು, ಸೇಲ್ಸು, ಕ್ಯಾರಿಯೇಜ್ ಇನ್ವರ್ಡ್ಸ್ ಇದೆ. ಇಷ್ಟಿದೆ ಮಾತ್ರ ತೊಗೊಳ್ತೀವಿ. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕು 1,40,000 1,20,000 1,40,000 1,20,000. ಓಕೆನಾ. ಇವಾಗ ಎರಡು ಸೈಡು ಆ್ಯಡ್ ಮಾಡಿ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂತ ನೋಡಿ. ಡೆಬಿಟ್ ಸೈಡ್ ಏನಾದರೂ ಕಮ್ಮಿ ಬಂದರೆ ನಮಗೆ ಪ್ರಾಫಿಟ್ ಆದಂಗೆ, ಕ್ರೆಡಿಟ್ ಸೈಡ್ ಏನಾದರೂ ಕಮ್ಮಿ ಬಂದರೆ ನಮಗೆ ಲಾಸ್ ಆದಂಗೆ. ಇವಾಗ ಎಷ್ಟು ಬರುತ್ತಿದ್ದು, 4,40,000. ಸೊ ಇಲ್ಲಿ 3 lakh ಪ್ಲಸ್ 1,40,000 ಮಾಡಿದ್ರೆ 4,40,000 ಬರುತ್ತೆ. ಆ್ಯಂಡ್ ಇದು 2 lakh ಪ್ಲಸ್ 1,20,000 ಮಾಡಿದ್ರೆ, ಒಂದು ನಿಮಿಷ. ಸೊ ಇಲ್ಲಿ ಸೇಲ್ಸ್ ನೋಡಿ 2 lakh ಅಲ್ಲ 2,80,000 ಇರೋದು. ಇದು 2 lakh ಅಲ್ಲ, ಸೇಲ್ಸ್ ಡಿಪಾರ್ಟ್ಮೆಂಟ್ ಬಿ 2,80,000. 2,80,000 ಪ್ಲಸ್ 1,20,000 ಮಾಡಿದ್ರೆ 4 lakh ಬರುತ್ತೆ. ಇಲ್ಲಿ 140 ಪ್ಲಸ್ 20 2,000 190 122. ಇಲ್ಲೆಷ್ಟು ಬರುತ್ತೆ, 4,40,000. ಯಾವ ಸೈಡ್ ಜಾಸ್ತಿ ಇರುತ್ತೋ ಅಮೌಂಟನ್ನು ಎರಡು ಸೈಡ್ ಹಾಕೋಬಿಡಿ, ಆಮೇಲೆ ಲೆಸ್ ಮಾಡ್ಕೋಬೇಕು. ಇವಾಗ 4 lakh ಡಿಪಾರ್ಟ್ಮೆಂಟ್ ಬಿನ ಮೈನಸ್ ಮಾಡಿ. ಡಿಪಾರ್ಟ್ಮೆಂಟ್ 1 ಎಷ್ಟು ಬರುತ್ತೆ, 1,20,000 ಪ್ಲಸ್ 1,60,000 ಪ್ಲಸ್ 4,000 ಎಷ್ಟು ಬಂತು, 2,84,000 ಬಂತು. ಈಗ 2,84,000ನ 4,40,000 ಜೊತೆ ಮೈನಸ್ ಮಾಡಿದ್ರೆ 1,56,000 ಏನಿದು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಎಷ್ಟು ಬಂದಿದೆ, 1,56,000.
ಇದು 1,68,000. ಇವಾಗ ಇಲ್ಲಿಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ಮುಗೀತು. ಓಕೆನಾ? ಇವಾಗ P&L ಅಕೌಂಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಗ್ರಾಸ್ ಪ್ರಾಫಿಟ್ನ ಕ್ಯಾರಿ ಡೌನ್ ಮಾಡ್ತೀವಿ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಎಷ್ಟಿದೆ, 1,56,000, 1,68,000. ಓಕೆನಾ? ಇವಾಗ ಇಷ್ಟು ಮುಗೀತು. ಇವಾಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ತೊಗೊಳ್ಬೇಕು ನಾವು. ಮಿಷಿನರಿ ಎಲ್ಲಿ ತೊಗೋತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾನೆ, 60,000 ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ, ಸ್ಯಾಲ್ರಿ ಟು ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ 7:3 ಅಂತ ಕೊಟ್ಟಿದ್ದಾನೆ. ಎಷ್ಟು, 7:3 ಅಂತ ಕೊಟ್ಟಿದ್ದಾನೆ. ಸೊ ಹೆಂಗೆ ಮಾಡ್ತೀವಿ ನಾವು, ಸ್ಯಾಲ್ರೀಸ್ ಎಷ್ಟಿದೆ, 60,000 ಡಿಪಾರ್ಟ್ಮೆಂಟ್ 1 ಡಿಪಾರ್ಟ್ಮೆಂಟ್ 2, 60,000 ಇಂಟು 7:3 ಅಲ್ವಾ ಇರೋದು, 7:3 ಇದೆ ಅಲ್ವಾ, 7/10, 60,000 ಇಂಟು 3/10. ಇದು ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಡಿಪಾರ್ಟ್ಮೆಂಟ್ 1 42,000 ಬರುತ್ತೆ, ಡಿಪಾರ್ಟ್ಮೆಂಟ್ 2 18,000 ಬರುತ್ತೆ. ಇವಾಗ ಸ್ಯಾಲ್ರಿ ತೊಗೊಂಡ್ವಿ. ಮತ್ತು ನೆಕ್ಸ್ಟು ರೆಂಟ್ನ P&L ಅಕೌಂಟಲ್ಲಿ ತೊಗೋತೀವಿ. ಎಷ್ಟು ಕೊಟ್ಟಿದ್ದಾನೆ, 12,000 ಕೊಟ್ಟಿದ್ದಾನೆ. ಅದು ರೇಷಿಯೋ ಹೆಂಗೆ ನಾವು ಫೈಂಡ್ ಔಟ್ ಮಾಡ್ತೀವಿ, ಇಲ್ಲೇ ಕೊಟ್ಟಿದ್ದಾನೆ ನೋಡಿ. ಏರಿಯಾ ಆಫ್ ಬಿಲ್ಡಿಂಗ್ ಈಸ್ ಆಕ್ಯುಪೈಡ್ ಬೈ 3:5, 2:5 ಅಂತ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ನೋಡಿ ಎಷ್ಟಿದೆ, ಡಿಪಾರ್ಟ್ಮೆಂಟ್ 1ಗೆ 3/5, ಡಿಪಾರ್ಟ್ಮೆಂಟ್ 2ಗೆ 5. ಇವಾಗ ಎಷ್ಟಿದೆ, ರೆಂಟ್ ಎಷ್ಟಿದೆ, 12,000 ಇದೆ. ರೆಂಟು ಎಷ್ಟು, 12,000 ಇದೆ. ಇವಾಗ ಡಿಪಾರ್ಟ್ಮೆಂಟ್ 1ಗೆ 12,000 ಇಂಟು 3/5, 3/5 ಅವನೇ ಕೊಟ್ಟಿದ್ದಾನೆ. ಡಿಪಾರ್ಟ್ಮೆಂಟ್ 2ಗೆ 12,000 ಇಂಟು 2/5. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಡಿಪಾರ್ಟ್ಮೆಂಟ್ 1ಗೆ 7,200 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 4,800 ಬರುತ್ತೆ. ಓಕೆನಾ? ನೆಕ್ಸ್ಟ್ ಏನಿದೆ, ರಿಪೇರ್ಸ್ ಟು ಮಿಷಿನರೀಸ್ ಅಂತ ಇದೆ. ಏನೋ ಮಿಷಿನರಿಗೆ ರಿಪೇರ್ಸ್ ಆಗಿದೆ ಅಂತೆ. ಸೊ ನಾವೇನು ಮಾಡ್ತೀವಿ, P&L ಅಕೌಂಟಲ್ಲಿ ತೊಗೊಳ್ತೀವಿ. ಎಷ್ಟಿದೆ ನೋಡಿ, ರಿಪೇರ್ಸ್ ಆಫ್ ಮಿಷಿನರಿ 30,000 ರೂಪಾಯಿ ಇದೆ. ಓಕೆನಾ? ಆದರೆ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ವ್ಯಾಲ್ಯೂ ಆಫ್ ಮಿಷಿನರಿ ಡಿಪಾರ್ಟ್ಮೆಂಟ್ 1 ಈಸ್ 20,000, ಡಿಪಾರ್ಟ್ಮೆಂಟ್ 2 ಈಸ್ 16,000 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ಹೇಗೆ ತೊಗೋತೀವಿ ಅಂದರೆ, ಇಲ್ಲಿ ನೋಡಿ 20,000 ಇಷ್ಟು 16,000. ಯಾಕಂದರೆ ನಾವು ಇಬ್ಬರಿಗೂ ಕೊಡಬೇಕು ತಾನೇ, ಇಬ್ಬರಿಗೂ ಡಿವೈಡ್ ಮಾಡಬೇಕು. 30 ಕ್ಯಾನ್ಸಲ್, 2 5s 4s 4 4s 4 5s. ಸೊ ಎಷ್ಟು ಬರುತ್ತೆ, 5:4 ರೇಷಿಯೋ. ರಿಪೇರ್ಸ್ ಆಫ್ ಮಿಷಿನರಿ 30,000 ಕೊಟ್ಟಿದ್ದಾನೆ ಡೈರೆಕ್ಟಾಗಿ. ನಾವು ಎರಡು ಡಿಪಾರ್ಟ್ಮೆಂಟ್ಗೂ ಶೇರ್ ಮಾಡಬೇಕಲ್ವಾ, ಅಲೋಕೇಟ್ ಮಾಡಬೇಕು. ಸೊ ಇದನ್ನು ರೇಷಿಯೋ ಫಾರ್ಮೇಟಲ್ಲಿ ಮಾಡಿದ್ರೆ 5:4 ಬರುತ್ತೆ. ರಿಪೇರ್ ಆಫ್ ಮಿಷಿನರಿ ಸ್ಪೇಸ್ ಸ್ವಲ್ಪ ಚಿಕ್ಕದಿದೆ, ಯಾಕಂದರೆ ಬ್ಯಾಲೆನ್ಸ್ ಶೀಟು ಮಾಡಬೇಕು. ನಿಮ್ಗೆ ಇಲ್ಲೇ ತೋರಿಸ್ಬಿಟ್ಟು ಮಾಡಿದ್ರೆ ಈಸಿ ಆಗುತ್ತೆ. ಸೊ ಅದಕ್ಕೇ. ಆಮೇಲೆ ಏನಪ್ಪ ಇವು ಇಷ್ಟು ಕಂಜೂಸ್ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟಿದೆ, 30,000 ಇದೆ. ಇವಾಗ ಡಿಪಾರ್ಟ್ಮೆಂಟ್ 1ಗೆ 30,000 ಇಂಟು 5/9, ಡಿಪಾರ್ಟ್ಮೆಂಟ್ ಬಿಗೆ 30,000 ಇಂಟು 4/9. ಇದನ್ನು ಮಾಡಿದ್ರೆ ಎಷ್ಟು ಬರುತ್ತೆ, 16,667 ಡಿಪಾರ್ಟ್ಮೆಂಟ್ ಎಗೆ, 13,333 ಡಿಪಾರ್ಟ್ಮೆಂಟ್ ಬಿಗೆ ಬರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಡೆಟಾರ್ಸ್ ಆ್ಯಂಡ್ ಕ್ರೆಡಿಟರ್ಸು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಕ್ಯಾಪಿಟಲು ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಇನ್ ಹ್ಯಾಂಡು ಬ್ಯಾಲೆನ್ಸ್ ಶೀಟು, ಬಿಲ್ಸ್ ರಿಸೀವಬಲ್ ಪೇಯಬಲ್ ಬ್ಯಾಲೆನ್ಸ್ ಶೀಟು, ಡ್ರಾಯಿಂಗು ಬ್ಯಾಲೆನ್ಸ್ ಶೀಟು, ಬಿಲ್ಡಿಂಗು ಬ್ಯಾಲೆನ್ಸ್ ಶೀಟು. ಆದರೆ ಬಿಲ್ಡಿಂಗಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಡಿಪ್ರಿಸಿಯೇಷನ್ ಆಫ್ 5% ಬಿಲ್ಡಿಂಗ್ಗೆ ಮತ್ತು 10% ಮಿಷಿನರಿಗೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಡಿಪ್ರಿಸಿಯೇಷನ್ ಮಿಷಿನರಿ at 10% ಆ್ಯಂಡ್ ಬಿಲ್ಡಿಂಗ್ ಬೈ 5%. ಇವಾಗ ಡಿಪ್ರಿಸಿಯೇಷನ್ ಆಫ್ ಮಿಷಿನರಿ ತೊಗೊಳ್ಳೋಣ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಡಿಪ್ರಿಸಿಯೇಷನ್ ಆಫ್ ಮಿಷಿನರಿ at 10% ಅಂತೆ. ಡಿಪ್ರಿಸಿಯೇಷನ್ ಆಫ್ ಮಿಷಿನರಿ ಎಷ್ಟಿದೆ, ಇಲ್ಲಿ ನೋಡಿ 20 + 30. ನಾವು ಎರಡು ಡಿಪಾರ್ಟ್ಮೆಂಟ್ಗೂ ಮಾಡಬೇಕಲ್ವ. ಸೊ 36 ಆಗುತ್ತೆ. ಇಲ್ಲಿ ನೋಡಿ 20 +
ಡಿಪ್ರಿಸಿಯೇಷನ್ಗೆ ಅಡ್ಜಸ್ಟ್ಮೆಂಟು 20,000 ಪ್ಲಸ್ 16,000 ಮಾಡಿದೆ ನಮಗೆ ಎಷ್ಟು ಬರುತ್ತೆ? 36,000 ಬರುತ್ತೆ. ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಇರೋದು? 10%. 36,000 ಇಂಟು 10% ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 3,600 ಬರುತ್ತೆ. ಈ 3,600ನ ಇಬ್ಬರಿಗೂ ಶೇರ್ ಮಾಡಬೇಕು. ಡಿಪಾರ್ಟ್ಮೆಂಟ್ 1 ಈಸ್ ಈಕ್ವಲ್ ಟು 3,600 ಇಂಟು ಇದನ್ನೇ ತೊಗೋಬೇಕು, ಮಿಶ್ರಿಗೆ 5/9 ತೊಗೋಬೇಕು. ನೆಕ್ಸ್ಟು ಡಿಪಾರ್ಟ್ಮೆಂಟ್ ಬಿಗೆ 3,600 ಇಂಟು 4/9. ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 2,000 ಡಿಪಾರ್ಟ್ಮೆಂಟ್ 1ಗೆ, 1,600 ಡಿಪಾರ್ಟ್ಮೆಂಟ್ 2ಗೆ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ ಹಾಗೆ ತೊಗೋಬೇಕು. ಫಸ್ಟ್ ಪ್ರಾಬ್ಲಮ್ ಅಲ್ವಾ, ಸೊ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. 1, 2, 3 ಪ್ರಾಬ್ಲಮ್ಸ್ ನೋಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇವಾಗ ಇನ್ನೊಂದೇನು ಕೊಟ್ಟಿದ್ದಾನೆ? ಬಿಲ್ಡಿಂಗ್ ಬೈ 5% ಅಂತ ಕೊಟ್ಟಿದ್ದಾನೆ. ಬಿಲ್ಡಿಂಗ್ ಎಷ್ಟಿದೆ? 60,000 ಇದೆ. 60,000 ಇಂಟು 5% ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 3,000 ಬರುತ್ತೆ. ಈ 3,000ನ ಇಬ್ಬರಿಗೂ ಶೇರ್ ಮಾಡಬೇಕು. ಬಿಲ್ಡಿಂಗು ಯಾವುದ್ರ ಮೇಲೆ, ಯಾವ ರೇಷಿಯೋ ಮೇಲೆ ಶೇರ್ ಮಾಡ್ತೀರ ನೀವು? 3:2. ಹೆಂಗೆ ಬರುತ್ತಂತ ಹೇಳ್ತೀನಿ. ಇವಾಗ ನೋಡಿ, ನಾವು ರೆಂಟ್ಗೆ ಯಾವ ರೇಷಿಯೋ ಮೇಲೆ ತೊಗೊಂಡಿದ್ವಿ? 3:2 ಅಲ್ವಾ ರೇಷಿಯೋ? ಇಲ್ಲಿ 3:2 ರೇಷಿಯೋ ತೊಗೊಂಡಿದ್ವಲ್ಲ. ಇವಾಗ ಬಿಲ್ಡಿಂಗಿಗೂ ಅಷ್ಟೇ, ಅವನು ಯಾವ ಬಿಲ್ಡಿಂಗು ಡಿಪ್ರಿಸಿಯೇಷನ್ ಆಗ್ತಿದೆಯೋ ಅದೇ ಬಿಲ್ಡಿಂಗು ಬಾಡಿಗೆ ಕೊಟ್ಟಿರೋದು. ಸೊ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗು ಎಷ್ಟಿದೆ? 3,000 ಡಿಪಾರ್ಟ್ಮೆಂಟ್ 1ಗೆ 3,000 ಇಂಟು 3/5. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ರೆಂಟಲ್ಲಿ 3:2 ತೊಗೊಂಡಿದ್ವಲ್ಲ. ಇವಾಗ ಆ ಬಿಲ್ಡಿಂಗ್ಗೆ ರೆಂಟ್ ಕೊಟ್ಟಿರೋದು, ಸೊ ಅದನ್ನೇ ಇಲ್ಲೂ ತೊಗೋತೀವಿ. ನೆಕ್ಸ್ಟು 3,000 ಇಂಟು 2:5. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಡಿಪಾರ್ಟ್ಮೆಂಟ್ ಎಗೆ 1,800 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 1,200 ಬರುತ್ತೆ. ಓಕೆನಾ? ಇದು ಬಿಟ್ಟು ಏನಾದರೂ ಇದೆಯಾ? ಏನೂ ಇಲ್ಲ. ಇವಾಗ ಏನು ಮಾಡೋಣ? ಆ್ಯಡ್ ಮಾಡೋಣ. ಯಾವ ಸೈಡ್ ಜಾಸ್ತಿ ಬರುತ್ತೆ? ಇಲ್ಲಿ ನೋಡಿ, ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. ಸೊ ಎರಡು ಕಡೆನೂ ತೊಗೊಬಿಡೋಣ. 1,56,000, 1,68,000, 1,56,000, 1,68,000. ಇವಾಗ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ? ನೆಟ್ ಪ್ರಾಫಿಟ್ ಕ್ಯಾಡ್ ಆನ್. ಇಲ್ಲಿ ನೋಡಿ, 42,000, 7,200, 16,667, 2,000, 1,800 ಇಷ್ಟು ಆ್ಯಡ್ ಮಾಡಿ 1,56,000 ಜೊತೆ ಮೈನಸ್ ಮಾಡಿದ್ರೆ ನಮಗೆ 86,333 ಬರುತ್ತೆ. ಇದಕ್ಕೆ 1,29,67, 1,29,067 ರೂಪಾಯಿ ಪ್ರಾಫಿಟ್ ಬಂತು. ಓಕೆನಾ? ಇವಾಗ ಇದಿಷ್ಟು ಅರ್ಥ ಆಗಿದ್ದಲ್ವ? ಫಸ್ಟ್ ಪ್ರಾಬ್ಲಮಲ್ಲೇ ಅರ್ಥ ಆಗಲ್ಲ ನಿಮಗೆ. ಇವಾಗ ಬ್ಯಾಲೆನ್ಸ್ ಶೀಟ್ನ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ನಾವು ಏನೇನು ತೊಗೊಳ್ತೀವಿ? ಫಸ್ಟು ಅಸೆಟ್ಟು ಲಯಬಿಲಿಟೀಸ್ ತೊಗೊಳ್ತೀವಲ್ವಾ. ಫಸ್ಟು ಏನು ಮಾಡೋಣ? ಇಲ್ಲಿ ನೋಡಿ, ಇಲ್ಲಿ ನಾನು ಲಯಬಿಲಿಟೀಸ್ ಅಂತ ತೊಗೊಬಿಡ್ತಾ ಇದ್ದೀನಿ. ತುಂಬ ಈಸಿ. ಫಸ್ಟ್ ಪ್ರಾಬ್ಲಮಲ್ಲೇ ಗೊತ್ತಾಗಲ್ಲ, ಆಮೇಲೆ ಫಸ್ಟ್ ಪ್ರಾಬ್ಲಮ್ ನೋಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಲಯಬಿಲಿಟೀಸ್ ತೊಗೋತಾ ಇದ್ದೀನಿ, ಇಲ್ಲಿ ಅಸೆಟ್ಸ್ ತೊಗೋತಾ ಇದ್ದೀನಿ. ಕ್ವಶನಲ್ಲಿ ನೋಡೋಣ, ಲಯಬಿಲಿಟೀಸ್ ಯಾವುದಿದೆ? ಲಯಬಿಲಿಟೀಸಲ್ಲಿ ಯಾವ್ದು ಬರುತ್ತೆ ನಮಗೆ? ಲಯಬಿಲಿಟೀಸಲ್ಲಿ ಯಾವುದಿದೆ? ನಮಗೆ ಕ್ಯಾಪಿಟಲ್ ಇದೆ ಒಂದು. ಸೊ ಏನು ಮಾಡ್ತೀವಿ? ಕ್ಯಾಪಿಟಲ್ ಎಷ್ಟಿದೆ? 1,60,000 ಇದೆ. 1,60,000 ಇದೆ ಕ್ಯಾಪಿಟಲ್ ಬಿಟ್ಟು. ಇಲ್ಲಿ ನೋಡಿ, ಡ್ರಾಯಿಂಗ್ಸು 20,000 ಇದೆ. ಡ್ರಾಯಿಂಗ್ ಅಂದರೆ ಅವನೇನು ಮಾಡಿದ್ದಾನೆ? ಡ್ರಾ ಮಾಡ್ಕೊಂಡಿದ್ದಾನೆ. ಸೊ ಅದನ್ನು ನಾವೇನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಡ್ರಾಯಿಂಗ್ಸ್ ಎಷ್ಟಿದೆ? 20,000 ಇದೆ. ಇಲ್ಲಿ ನೋಡಿ, 20,000 ಇದೆ ಡ್ರಾಯಿಂಗು. ಅದನ್ನು ಬಿಟ್ಟು ನೆಕ್ಸ್ಟ್ ಯಾವ್ದು ತೊಗೋಬೇಕಾಗುತ್ತೆ? ನಾವು ನೆಟ್ ಪ್ರಾಫಿಟ್ ತೊಗೋಬೇಕಾಗುತ್ತೆ. ಆ ನೆಟ್ ಪ್ರಾಫಿಟ್ ಎಲ್ಲಿ ಸಿಗುತ್ತೆ ಗೊತ್ತಾ ನಿಮಗೆ? ನೆಟ್ ಪ್ರಾಫಿಟ್ ವರ್ಡ್ ಎಲ್ಲಿ ಕೇಳಿದ್ದು ಹೇಳಿ? ಇಲ್ಲೆಲ್ಲಿದೆ ನೆಟ್? ಇಲ್ಲಿ ನೋಡಿ, ಎಲ್ಲಿದೆ? ಇಲ್ಲಿದೆ ನೋಡಿ, ನೆಟ್ ಪ್ರಾಫಿಟ್ ಕ್ಯಾರಿಡ್ ಆನ್. ಇದೆರಡನ್ನು ನಾವೇನು ಮಾಡ್ತೀವಿ? ಇಲ್ಲಿ ತೊಗೋತೀವಿ. ಎಷ್ಟಿದೆ ನೆಟ್ ಪ್ರಾಫಿಟು? 86,333 ಪ್ಲಸ್ 1,29,67. ಇದೆರಡು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ?
2,15,400 ಬರುತ್ತೆ. ನೋಡಿ ಏನು ಕೊಟ್ಟಿದ್ದಾನೆ ಕ್ವಶನಲ್ಲಿ, ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಸೊ ತೊಗೊಂಡ್ವಿ. ಡ್ರಾಯಿಂಗ್ನ ಯಾವಾಗಲೂ ಲೆಸ್ ಮಾಡ್ಕೋಬೇಕು, ಓಕೆನಾ. ಡ್ರಾಯಿಂಗ್ ಅಂತ ಅವನು ವಿತ್ಡ್ರಾ ಮಾಡ್ತಾ ಇದ್ದಾನೆ, ಅಕೌಂಟಿಂದ ಏನಾಗುತ್ತೆ, ಲೆಸ್ ಆಗುತ್ತೆ. ನೆಕ್ಸ್ಟು ನೆಟ್ ಪ್ರಾಫಿಟ್ಟು ನಮ್ಗೆ ಎಲ್ಲಿ ಸಿಗುತ್ತೆ, P&L ಅಕೌಂಟಲ್ಲಿ ಇರುತ್ತಲ್ಲ ಆ ನೆಟ್ ಪ್ರಾಫಿಟ್ನ ಇದನ್ನು ಒಂದು ಸ್ಟಾರ್ ಮಾಡ್ತಾ ಹಾಕೋಬಿಡಿ. ಆಮೇಲೆ ನೆಕ್ಸ್ಟ್ ಯಾವುದಿದೆ, ಲಯಬಿಲಿಟೀಸ್ ಅಂದರೆ ಇಲ್ಲಿ ನೋಡಿ ಬಿಲ್ಸ್ ಪೇಯಬಲ್ ಇದೆ, ಬಿಲ್ಸ್ ಪೇಯಬಲ್ ಒಂದಿದೆ. ಆಮೇಲೆ ಕ್ರೆಡಿಟರ್ಸ್ ಒಂದಿದೆ. ಡೆಬಿಟರ್ಸ್ ಏನಾಗುತ್ತೆ, ಅಸೆಟ್ ಆಗುತ್ತೆ, ಕ್ರೆಡಿಟರ್ಸು ಲಯಬಿಲಿಟೀಸ್ ಆಗುತ್ತೆ. ಬಿಲ್ಸ್ ರಿಸೀವಬಲ್ ಅಸೆಟ್ ಆಗುತ್ತೆ, ಬಿಲ್ಸ್ ಪೇಯಬಲ್ಲು ಲಯಬಿಲಿಟೀಸ್ ಆಗುತ್ತೆ. ಇದು ಮೈನಸ್ ವ್ಯಾಲ್ಯೂ. ಇದನ್ನು ಲೈಸ್ ಮಾಡ್ಬೇಕು, ಆಮೇಲೆ ಗಿಡ್ ಮಾಡಿಬಿಟ್ಟಿರ. ಇವಾಗ ನೆಕ್ಸ್ಟ್ ಯಾವುದಿದೆ, ಕ್ರೆಡಿಟರ್ಸ್ ಎಷ್ಟಿದೆ, ಕ್ರೆಡಿಟರ್ಸ್ 60,000. ನೆಕ್ಸ್ಟು ಬಿಲ್ಸ್ ಪೇಯಬಲ್, ಇಲ್ಲಿ ನೋಡಿ ಬಿಲ್ಸ್ ಪೇಯಬಲ್ ಲಯಬಿಲಿಟಿ, ಬಿಲ್ಸ್ ರಿಸೀವಬಲ್ಲು ಅಸೆಟ್, ಓಕೆನಾ. ಬಿಲ್ಸ್ ಪೇಯಬಲ್ 6,000. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ 4,21,400 ಬರುತ್ತೆ. 4,21,400, ಓಕೆನಾ. ಇವಾಗ ಲಯಬಿಲಿಟೀಸ್ ಇಷ್ಟು ಕತೆ ಮುಗೀತು. ಅಸೆಟಲ್ಲಿ ಯಾವ್ದ್ಯಾವ್ದಿದೆ ನೋಡೋಣ ಬನ್ನಿ. ಅಸೆಟ್ಸಲ್ಲಿ ನೋಡಿ ಬಿಲ್ಡಿಂಗ್ ಇದೆ, ಬಿಲ್ಡಿಂಗು ಅಸೆಟು. ನೆಕ್ಸ್ಟು ಮಿಷಿನರಿ ಇದೆ, ಎಲ್ಲೋ ಇತ್ತಲ್ಲ ಮಿಷಿನರಿ ಇದೆಯಲ್ಲ ಅದು ಅಸೆಟ್ ಆಗುತ್ತೆ. ಆಮೇಲೆ ಡೆಟಾರ್ಸ್ ಇದೆ, ಸ್ಟಾಕು ಅಂದರೆ ಕ್ಲೋಸಿಂಗ್ ಸ್ಟಾಕ್ ತೊಗೋತೀವಿ, ಓಪನಿಂಗ್ ಸ್ಟಾಕ್ನ ತೊಗೊಳ್ಳಲ್ಲ ನಾವು. ಆಮೇಲೆ ಕ್ಯಾಶ್ ತೊಗೋತೀವಿ. ಆಮೇಲೆ ಬಿಲ್ಸ್ ರಿಸೀವಬಲ್ ತೊಗೋತೀವಿ, ಓಕೆನಾ. ಇವಾಗ 1 by 1 ತೊಗೊಳ್ಳೋಣ. ಯಾವುದು, ಬಿಲ್ಡಿಂಗು. ಬಿಲ್ಡಿಂಗ್ ಎಷ್ಟಿದೆ ನಮ್ಮ ಹತ್ರ, 60,000 ಇದೆ. ಎಷ್ಟಿದೆ ಬಿಲ್ಡಿಂಗ್ ನಮ್ಮ ಹತ್ರ, 60,000 ಇದೆ. ಬಟ್ ನಾವು ಡಿಪ್ರಿಸಿಯೇಷನ್ ಮಾಡಿದ್ವಿ ಗೊತ್ತಾ, ಅದನ್ನು ನಾವು ಇಲ್ಲಿ ಲೆಸ್ ಮಾಡ್ತೀವಿ. ಎಷ್ಟಾಗಿತ್ತು ಡಿಪ್ರಿಸಿಯೇಷನು, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಎಷ್ಟಾಗಿತ್ತು, 3,000 rupees ಆಗಿತ್ತು. ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 36. ಬಿಲ್ಡಿಂಗಲ್ಲಿ ಇದನ್ನು ಲೆಸ್ ಮಾಡಿದ್ರೆ 57,000 ಆಗುತ್ತೆ. ಬಿಲ್ಡಿಂಗ್ ಕತೆ ಮುಗಿತಾ. ನೆಕ್ಸ್ಟು ಮಿಷಿನರಿ. ಮಿಷಿನರಿ ಎಷ್ಟಿದೆ, 36,000 ಇದೆ. ಮಿಷಿನರಿಗೂ ನಾವೇನು ಮಾಡಿದ್ವಿ, 10% ಡಿಪ್ರಿಸಿಯೇಷನ್ ಕೊಟ್ಟಿದ್ವಿ ಅಲ್ವಾ. ಡಿಪ್ರಿಸಿಯೇಷನ್ ಆನ್ ಮಿಷಿನರಿ ಎಷ್ಟಿದೆ, 3,600 ಇದೆ. ಇದನ್ನು ಇಲ್ಲಿ ತಗೋತೀವಿ. ಇದೆರಡು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 32,400 ಬರುತ್ತೆ. ನೆಕ್ಸ್ಟು ಇಲ್ಲಿ ಕ್ರೆಡಿಟರ್ಸ್ ತೊಗೊಂಡಿದ್ದೀವಿ, ಇಲ್ಲಿ ಡೆಟಾರ್ಸ್ ತೊಗೋತೀವಿ. ಎಷ್ಟಿದೆ, 45,000 ಇದೆ. ನೆಕ್ಸ್ಟು ಕ್ಯಾಶ್ ಒಂದು ಕೊಟ್ಟಿದ್ದಾನೆ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, 12,000 ಇದೆ. ಕ್ಯಾಶ್ ಯಾವಾಗಲೂ ಅಸೆಟ್, ಅದೊಂದು ಕ್ಯಾಶ್ ಇನ್ ಹ್ಯಾಂಡು 12,000. ನೆಕ್ಸ್ಟು ಇಲ್ಲಿ ಬಿಲ್ಸ್ ಪೇಯಬಲ್ ತೊಗೊಂಡಿದ್ದೀವಿ, ಇಲ್ಲಿ ಬಿಲ್ಸ್ ರಿಸೀವಬಲ್ ತೊಗೋತೀವಿ. ಬಿಲ್ಸ್ ರಿಸೀವಬಲ್ ಎಷ್ಟಿದೆ, ಇಲ್ಲಿ 15,000 ಇದೆ. ಆಮೇಲೆ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡ್ಕೋಬೇಕಾಗ್ಯದ, ಇಲ್ಲಿ ಸ್ಟಾಕ್ ತೊಗೋಬೇಕು. ಸ್ಟಾಕ್ ಎಲ್ಲಿದೆ ನಮ್ಮ ಹತ್ರ, ಸ್ಟಾಕ್ ಎಲ್ಲಿದೆ, ಇಲ್ಲಿದೆ ನೋಡಿ ಸ್ಟಾಕು, ಕ್ಲೋಸಿಂಗ್ ಸ್ಟಾಕ್ ಎಲ್ಲಿದೆ, ಇಲ್ಲಿದೆ ಕ್ಲೋಸಿಂಗ್ ಸ್ಟಾಕ್. ಇದೆರಡೂ ಏನು ಮಾಡ್ತೀವಿ, ಆ್ಯಡ್ ಮಾಡ್ಕೋತೀವಿ. 1,40,000 + 1,20,000 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 1,40,000 + 1,20,000 ಮಾಡುತ್ತೆ 2,60,000 ಬರುತ್ತೆ, ಓಕೆನಾ. ಇವಾಗ ಎಲ್ಲ ತೊಗೊಂಡಿದ್ದೀವಿ, ಯಾವ ಐಟಮ್ಸು ಬಿಟ್ಟಿಲ್ಲ. ಇಲ್ಲಿ ನೋಡಿ ಡಿಪ್ರಿಸಿಯೇಷನ್ ಏನಾದರೂ ಕೊಟ್ಟಿಲ್ಲ ಅಂದಿದ್ದೆ, ಬೈ ಬಿಲ್ಡಿಂಗ್ಸ್ ತೊಗೋತಾ ಇದ್ವಿ. ಇಲ್ಲಿ ಕ್ರೆಡಿಟರ್ಸು, ಇಲ್ಲಿ ಡೆಟಾರ್ಸು. ಕ್ಯಾಶ್ ಅನ್ನೋದು ಒಂದು ಅಸೆಟ್, ಓಕೆನಾ. ಇಲ್ಲಿ ಬಿಲ್ಸ್ ಪೇಯಬಲ್, ಇಲ್ಲಿ ಬಿಲ್ಸ್ ರಿಸೀವಬಲ್ಲು. ಇಲ್ಲಿ ಕ್ಯಾಪಿಟಲ್ ಬರುತ್ತೆ, ಇಲ್ಲಿ ಸ್ಟಾಕ್ ಬರುತ್ತೆ. ಅಷ್ಟೇ, ಏನು ತಲೆ ಕೆಡಿಸ್ಕೊಬಿಡಿ. ಇವಾಗ ಆ್ಯಡ್ ಮಾಡಿ, ಯಾವ್ದಾವ್ದು ಆ್ಯಡ್ ಮಾಡಬೇಕಂತ ನೀವು ಇದೊಂದು 50, ಯಾಕಂದರೆ ಇದನ್ನು ತೊಗೊಬಿಡಿ. ಮತ್ತೆ ನೀವು 57,000 ಒಂದು, 32,400, 45, 12, 15, 2,60,000 ಆ್ಯಡ್ ಮಾಡೋಣ. ಇಲ್ಲಿ ನೋಡಿ ಆ್ಯಡ್ ಮಾಡಿದ್ರಿಂದ ನಮ್ಗೆ ಎಷ್ಟು ಬಂದಿದೆ, ಇಲ್ಲಿ 4,21,400. ಇಲ್ಲೆಷ್ಟು ಬಂದಿದೆ, ಅಸೆಟಲ್ಲಿ ಲಯಬಿಲಿಟೀಸಲ್ಲೂ ಅಷ್ಟೇ ಬಂದಿದೆ, ಅಸೆಟಲ್ಲೂ ಅಷ್ಟೇ ಬಂದಿದೆ. ಹಾಗಂದರೆ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟಾಗಿದೆ ಅಂತ ಹೇಳಿ. ಇದು ಪಕ್ಕಾ 4 marks ಕ್ವಶನು. ಫಸ್ಟ್ ಪ್ರಾಬ್ಲಮಲ್ಲೇ ನಿಮ್ಗೆ ಅಷ್ಟು ಅರ್ಥ ಆಗಿಲ್ಲ ಅಂದರೆ
ಇನ್ನೂ ಒಂದು 2-3 ಪೇಪರ್ಸು ಇದೇ ವಿಡಿಯೋಲಿ ಅಪ್ಲೋಡ್ ಮಾಡಿರ್ತೀನಿ, ಸಾಲ್ವ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇದಿಷ್ಟೇ, ಜಸ್ಟ್ ನೀವು ಈ ಕ್ವಶನ್ಸ್ನ ನೋಡ್ಕೊಂಡು ಹೋದ್ರೆ ಸಾಕು. ಯಾಕಂದರೆ ಕೆಲವೊಂದು ಈಗ 2017 ಮತ್ತು 2019 ಪೇಪರ್ ಸೇಮೇ ಇದೆ. ಯಾಕಂದರೆ ಅಮೌಂಟ್ ಕೂಡ ಚೇಂಜ್ ಮಾಡಿಲ್ಲ ಅವರು. ಏನು ಕ್ವಶನ್ಸ್ ಇತ್ತೋ ಅದೇ ಕ್ವಶನ್ಸ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಇದಿಷ್ಟು ನಿಮಗೆ 14 ಮಾರ್ಕ್ಸ್ಗೆ ಕೇಳೋ ಅಂಥದ್ದು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ.